ಬೆಂಗಳೂರಿನಲ್ಲಿ ಮಲತಂದೆಯಿಂದ ಮಗಳ ಹತ್ಯೆ. 7 ವರ್ಷದ ಬಾಲಕಿ ಸಿರಿಯನ್ನ ಉಸಿರುಗಟ್ಟಿಸಿ ಕೊಲೆ. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಲತಂದೆನೇ ಮಗಳನ್ನ ಕೊಲೆಯನ್ನ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಲತಂದೆ ದರ್ಶನ್ ಎಂಬಾತರಿಂದ ಕೊಲೆಯನ್ನ ಮಾಡಲಾಗಿರುವಂತದ್ದು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ದಂಪತಿ ದರ್ಶನ್ ಜೊತೆ ಶಿಲ್ಪಾ ಮದುವೆ ಆಗಿತ್ತು. 4 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ರು. ಇವರು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನಿನ್ನೆ ಸಂಜೆ ಶಿಲ್ಪಾ ಜೊತೆಗೆ ದರ್ಶನ್ ಜಗಳವಾಡಿದ್ದ. ದರ್ಶನ್ ಶಿಲ್ಪಾ ಜೊತೆ ಜಗಳ ಆಡಿದ್ದಾನೆ. ಪತ್ನಿ ಮೇಲಿನ ಸಿಟ್ಟಿಗೆ ಮಗಳನ್ನ ಕೊಂದಿರುವಂತದ್ದು ದರ್ಶನ್. ತಲೆಗೆ ಹೊಡೆದು ಉಸಿರುಗಟ್ಟಿಸಿ ಬಾಲಕಿಯನ್ನ ಕೊಲೆ ಮಾಡಲಾಗಿದೆ. ಮನೆಯ ಇನ್ನೊಂದು ರೂಮಿಗೆ ಎಳೆದೊಯ್ದು ಹತ್ಯೆಯನ್ನ ಮಾಡಲಾಗಿದೆ. ಪತ್ನಿ ಶಿಲ್ಪಾ ಕೂಗಿಕೊಂಡ್ರು ಕೂಡ ಬಿಡದೆ ಮಗಳ ಹತ್ಯೆಯನ್ನ ಮಾಡಲಾಗಿದೆ. ಆರೋಪಿ ದರ್ಶನ್ಗೆ ಕುಂಬಳಗೋಡು ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಎಸ್ಕೇಪ್ ಆಗಿದ್ದಾನೆ ಕೊಲೆಯನ್ನ ಮಾಡಿದ ಬಳಿಕ. ಮಲತಂದೆಯಿಂದ ಮಗಳ ಹತ್ಯೆ ಆಗಿದೆ. ಅದು 7 ವರ್ಷದ ಬಾಲಕಿ. 7 ವರ್ಷದ ಬಾಲಕಿ ಸಿರಿಯನ್ನ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿದ್ದಾನೆ ಪಾಪಿ. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ನಡೆದಿರುವಂತಹ ಘಟನೆ. ಮಲತಂದೆ ದರ್ಶನ್ ಎಂಬಾತನಿಂದ ಕೊಲೆಯನ್ನ ಮಾಡಲಾಗಿದೆ. ಜಸ್ಟ್ 4 ತಿಂಗಳ ಹಿಂದಷ್ಟೇ ದರ್ಶನ್ ಮತ್ತೆ ಶಿಲ್ಪಾ ಮದುವೆ ಆಗಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ನೋಡಿ, ಆ 7 ವರ್ಷದ ಬಾಲಕಿಯ ಫೋಟೋವನ್ನ ಕೂಡ ತೋರಿಸ್ತಾ ಇದೀವಿ. ದರ್ಶನ್ ಅನ್ನೋ ಒಂದು ಫೋಟೋವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. 4 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದಂಥವ್ರು. ಶಿಲ್ಪಾ ಜೊತೆ ಜಗಳ ಆಡಿದ್ದಾನೆ. ಆ ಜಗಳದ ಸಿಟ್ಟನ್ನ ಪಾಪ ಆ ಬಾಲಕಿ ಮೇಲೆ ತೋರಿಸಿದ್ದಾನೆ. ರಾಕ್ಷಸ ಆ ಬಾಲಕಿಯನ್ನ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ತನ್ನ ತಾಯಿ ಮುಂದೆನೆ ಸಾಯಿಸಿದ್ದಾನೆ. ಆಕೆ ಕಿರ್ಚಾಡಿದಾಳೆ, ಜೋರ ಕೂಕ್ಕೊಂಡಿದ್ದಾಳೆ, ಆದ್ರೂ ಕೂಡ ಬಿಟ್ಟಿಲ್ಲ. ತಂದೆನೇ ಮಗಳಿಗೆ ಕೊಲೆ ಮಾಡಿಬಿಟ್ಟು ಓಡಿ ಹೋಗಿದ್ದಾನೆ. ತಾಯಿ ಕೆಲ್ಸಕ್ಕೆ ಹೋಗಿದ್ದಾಳೆ. ಒಂದು 5:30 ಸುಮಾರು ಗಂಟೆಗೆ ಬಂದಿದ್ದಾಳೆ. ಆಕೆನೂ ಕೂಡ ಎಳೆದು ರೂಮಲ್ಲಿ ಕೂಡಿ ಹಾಕಿದ್ದಾನೆ. ಆಕೆ ಚೀರಾಡ್ಕೊಂಡ್ಮೇಲೆ ಆಕೆದ ರೂಮ್ ತೆಗೆದ್ಬಿಟ್ಟು ಹೊರಗಡೆ ಮೇನ್ ಡೋರ್ ಲಾಕ್ ಹಾಕಿ ಓಡೋಗಿದ್ದಾನೆ. ಆಕೆ ಓಡೋಗಿ ಮಗುನ್ ನೋಡಿದಾಗ ಅದು ಮಗು ಬೆಡ್ ಮೇಲೆ ಮೂಗಲೆಲ್ಲ ರಕ್ತ ಬಂದಿತ್ತು ಅಂತ ಹೇಳ್ತಾ ಇದ್ಲು ತಾಯಿ. ಅವಾಗ ಅದನ್ನ ಎತ್ಕೊಂಡ್ಬಿಟ್ಟು ಮೇನ್ ಡೋರ್ ತೆಗಿದ್ ಪ್ರಯತ್ನ ಪಟ್ಟಿದ್ದಾಳೆ. ಅವ್ನ ಡೋರ್ ಲಾಕ್ ಮಾಡಿದ್ದಾನೆ. ಅವಾಗ ಅದು ಲತ್ತನ್ಗಿ ತಗೊಂಡ್ಬಿಟ್ಟು ಮೇನ್ ಡೋರ್ ಒಡೆದು ಆಚೆ ಬಂದು ಜನರನ್ನ ಕೂಗಿದ್ದಾಳೆ. ಅವನದೊಂದು ಬೈಕ್ ಇದೆ, ಬೈಕ್ ತಗೊಂಡ್ಬಿಟ್ಟು ಓಡಿ ಹೋಗಿದ್ದಾನ ಅವನು. ಮಗುಗ ಮುಖಕ್ಕೆಲ್ಲ ಗಾಯ ಆಗಿದೆ. ಮುಖಕ್ಕೆಲ್ಲ ಹೊಡೆದ್ಬಿಟ್ಟು ಉಸಿರುಗಟ್ಟಿಸಿ ಸಾಯಿ ಬಿಡ್ದಿದ್ದು. ಆಕೆ ಒಂದನೇ ಗಂಡ ಬಾಲ ಅಂತ ಅವನು ಒಂದು ಮಗು 2 ವರ್ಷ ಇದ್ದಿದ್ದಾಗನೇ ಆಕೆ ಬಿಟ್ಟು ಹೋಗಿದ್ದಾನೆ. ಈಗ ಆಕಿ ಅವ್ರ ತಾಯಿ ಜೊತೆ ಇಲ್ಲಿ ವಾಸ ಇದ್ಲು. ಈಗ 1.5 ತಿಂಗಳ ಹಿಂದ್ಗಡೆ ತಾಯಿನೂ ಕೂಡ ತೀರ್ಕೊಂಡಿದ್ದಾಳೆ. ಆಕೆ ಮಗು ಇಷ್ಟು ವಾಸ ಇತ್ತು. ಅವನು ಆನೆಕಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅವಾಗ ಬಂದು ಹೋಗೋದು ಮಾಡ್ತಾ ಇದ್ದಾನೆ. ನಿನ್ನೆ ಒಂದು 11 ಗಂಟೆಗೆ ಮನೆಗೆ ಬಂದಿದ್ದಾನೆ. ಅವಾಗಿಂದನೂ ಸ್ವಲ್ಪ ಜಗಳ ಕಿತ್ತಾಡ್ಕೊಂಡಿದ್ದಾರೆ. ಮಲತಂದೆನೇ ಮಗಳಿಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಈಗ ಆತನ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಆತ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರೆ? ಪೃಥ್ವಿ, ನಿನ್ನೆ ಸಂಜೆ ಈ ಒಂದು ದಾರುಣ ಘಟನೆ ಆಗಿರೋದು. ಏನು ಮಲತಂದೆಯಿಂದಲೇ ಮಗಳನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಕೂಡ ಬೆಂಗಳೂರಿನ ಕುಂಬಳಗೋಡು ಬಳಿ ನಡೆದಿರೋದು. ಏನು 4 ತಿಂಗಳ ಹಿಂದಷ್ಟೇ ಆ ಬಾಲಕಿಯ ತಾಯಿ ಶಿಲ್ಪಲನ್ನ ದರ್ಶನ್ ಎಂಬಾತ ಮದುವೆ ಆಗಿರ್ತಾನೆ. ಇಬ್ರು ಕೂಡ ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಆದ್ರೆ ನಿನ್ನೆ ಸಂಜೆ ಏನು ತಂದೆ ಮತ್ತೆ ತಾಯಿ ಇಬ್ಬರ ನಡುವಿನ ಒಂದು ಜಗಳದಲ್ಲಿ ಈಗ ಮಗು ಕೂಡ ಬಲಿಯಾಗಿದೆ. ಏನು ನಿನ್ನೆ ಸಂಜೆ ಗಂಡ ಹೆಂಡತಿ ಇಬ್ರು ಕೂಡ ಒಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮನೆ ಹೊರಗಡೆ ಇದ್ದಂತ ಬಾಲಕಿಯ ಮನೆ ಒಳಗಡೆ ಎಳೆದೊಯ್ದು ಒಂದು ತಲೆಗೆ ಹಲ್ಲೆಯನ್ನ ಮಾಡಿರೋದು. ಬಳಿಕ ಉಸಿರುಗಟ್ಟಿಸಿ ಆಕೆಯನ್ನ ಅಲ್ಲಿ ಕೊಲೆ ಮಾಡಿ ಕೂಡ ಆರೋಪಿ ಪರಾರಿಯಾಗಿದ್ದಾನೆ. ಏನು ಮಗಳನ್ನ ಕೊಲೆ ಮಾಡಬೇಕಾದ್ರೆ ತಾಯಿ ಕೂಡ ಹಲ್ಲೆ ಇರ್ತಾರೆ. ಆದ್ರೆ ತಾಯಿಯ ಕಣ್ಣ ಮುಂದೆ ಈ ಒಂದು ಕೊಲೆ ಆಗಿರೋದ್ರಿಂದ ಬಳಿಕ ತಾಯಿ ಕೂಡ ಕಿರ್ಚಾಡ್ಕೊಂಡಿದ್ರು. ನಂತರ ಆರೋಪಿ ಅಲ್ಲಿಂದ ಏನು ಮಗುವನ್ನ ಬಿಟ್ಟು ಈಗ ಬೈಕ್ ನಲ್ಲಿ ಕೂಡ ಎಸ್ಕೇಪ್ ಆಗಿರೋದು. ಈಗಾಗಲೇ ಈ ಬಗ್ಗೆ ಒಂದು ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಪೊಲೀಸರು ಆರೋಪಿ ದರ್ಶನ್ ಅನ್ನ ಪತ್ತೆ ಮಾಡುವಂತ ಸಲುವಾಗಿ ಈಗ ಶೋಧವನ್ನು ಕೂಡ ಮಾಡ್ತಾ ಇರೋದು. ಏನೀಗಾಗಲೇ ಈ ಒಂದು ಆರೋಪಿ ಏನಿದ್ದಾನೆ ಈತ 4 ತಿಂಗಳ ಹಿಂದಷ್ಟೇ ಆ ಒಂದು ಬಾಲಿಕೆಯ ತಾಯಿಯನ್ನ ಮದುವೆ ಆಗಿದ್ದ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಏನು ಈಕೆಗೆ ಏನು ಬಾಲಿಕೆಯ ತಾಯಿ ಈ ಮೊದಲು ಕೂಡ ಒಂದು ಮದುವೆ ಆಗಿರುತ್ತೆ. ಆದ್ರೆ ಗಂಡನನ್ನ ತೊರೆದ ಬಳಿಕ ಈತನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಮಾಡಿಕೊಂಡು ನಂತರ ಮದುವೆ ಕೂಡ ಆಗಿರೋದು. ಸದ್ಯ ಈಗಾಗಲೇ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಯನ್ನ ಪತ್ತೆ ಮಾಡೋದಕ್ಕೆ ಶೋಧವನ್ನು ಮಾಡ್ತಾ ಇದ್ದಾರೆ. ಪೃಥ್ವಿ,
ಮುನಿರಾಜು, ಇಲ್ಲಿ ಇವರಿಬ್ರು ಒಂದೇ ಕಂಪನಿಲಿ ಇದ್ದಂತ ಸಂದರ್ಭದಲ್ಲಿ ಲವ್ ಆಗಿದ್ದಂಥದ್ದ, ಅದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಮತ್ತು ಒಂದ್ ಕಡೆ ಆ ತಾಯಿ ಮುಂದೆನೆ ಅವರ ಮಗಳನ್ನ ಕೊಲೆ ಮಾಡಿರುವಂತದ್ದ, ಅಥವಾ ಅವ್ರು ಬರ್ಲಿಕ್ಕೂ ಮುಂಚೆನೆ ಕೊಲೆ ಮಾಡಾಗಿತ್ತು, ಅದಾದ್ಮೇಲೆ ಅವ್ರು ಬಂದ ಬಳಿಕ ಎಸ್ಕೇಪ್ ಆಗಿರೋದ ಇವನು? ಪೃಥ್ವಿ, ಇಬ್ರಿಗೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪರಿಚಯ ಆಗುತ್ತೆ. ಪರಿಚಯ ಆದ ನಂತರ ಇಬ್ರು ಕೂಡ ಮದುವೆ ಆಗೋದಕ್ಕೆ ನಿಶ್ಚಯ ಮಾಡ್ಕೊಂಡಿದ್ರು. 4 ತಿಂಗಳ ಹಿಂದೆ ಏನೋ ಬಾಲಕಿಯ ತಾಯಿ ಶಿಲ್ಪ ಏನಿದ್ದಾಳೆ, ಆಕೆ ದರ್ಶನ್ ಮನೆಗೆ ಹೋಗಿ ಆ ಮನೆಯಲ್ಲೇ ಕೂಡ ಇಬ್ರು ಕೂಡ ಮದುವೆನಾಗಿರೋದು. ನಂತರ ನಿನ್ನೆ ಸಂಜೆ ಇಬ್ಬರ ನಡುವೆ ಒಂದು ಕ್ಷುಲ್ಲಕ ವಿಚಾರಕ್ಕೆ ಜಗಳ ನಡೆದ ಬಳಿಕ ಈ ಒಂದು ಜಗಳ ತಾರಕಕ್ಕೆ ಇರುತ್ತೆ. ಗಂಡ ಹೆಂಡತಿ ಜಗಳದ ಸಂದರ್ಭದಲ್ಲಿ ಮಗು ಕೂಡ ಅಲ್ಲೇ ಇರುತ್ತೆ. ನಂತರ ಮಗುವನ್ನ ಆತ ಮನೆ ಒಳಗಡೆ ಎಳೆದೊಯ್ದು ಅಲ್ಲಿ ಹತ್ಯೆಯನ್ನ ಮಾಡಿರೋದು. ಈ ಒಂದು ಸಂದರ್ಭದಲ್ಲಿ ತಾಯಿ ಕೂಡ ಹಲ್ಲೆ ಇರ್ತಾಳೆ. ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಕಿರ್ಚಾಡ್ತಾ ಇದ್ಲು, ಆದ್ರೆ ಯಾರು ಕೂಡ ರಕ್ಷಣೆಗೆ ಬಂದಿರಲಿಲ್ಲ. ಆದ್ರೆ ಆಕೆ ಕಿರ್ಚಾಟ ಜೋರಾದ ಬಳಿಕ ಆರೋಪಿ ಮನೆ ಒಳಗಡೆ ಮಗುವಿನ ಶವವನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ನಂತರ ಪೊಲೀಸ್ ಠಾಣೆಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಮಗು ಅಲ್ಲೇ ಸ್ಥಳದಲ್ಲೇ ಕೂಡ ಸಾವನ್ನಪ್ಪಿರುತ್ತೆ. ನಂತರ ಈಗಾಗಲೇ ಮಗುವಿನ ಮರಣೋತ್ತರ ಪರೀಕ್ಷೆಗೆ ಶವವನ್ನ RR ಆಸ್ಪತ್ರೆಗೆ ರವಾನೆ ಕೂಡ ಮಾಡಿರುವುದು. ಸದ್ಯ ಬಾಲಕಿಯ ತಾಯಿ ಏನು ಶಿಲ್ಪ ಏನಿದ್ರೆ ಆಕೆ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿದರೆ ಪೊಲೀಸರು ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯನ್ನ ಬಂಧಿಸೋದಕ್ಕೆ ಕೂಡ ಈಗ ಶೋಧವನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ.